ಸಚಿವ ಶ್ರೀರಾಮುಲು ಪತ್ನಿ ಹೆಸರಲ್ಲಿ ನಡೆಯುತ್ತಾ ಇದೆ ಸಕ್ಕರೆ ಕಾರ್ಖಾನೆ. ಹಾಲಿ ಸಚಿವರ ಪತ್ನಿಯೇ ಆ ಸಕ್ಕರೆ ಕಾರ್ಖಾನೆಯಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಕಾನೂನು ಬಾಹಿರವಾಗಿ ಮಾರಾಟ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಸಚಿವರ ಪತ್ನಿಯೇ ನಿರ್ದೇಶಕಿಯಾದ ಕಾರಣದಿಂದಾಗಿ ಸರ್ಕಾರ ಸುಮ್ಮನಿದ್ಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು. ನ್ಯೂಸ್ ಫಸ್ಟ್ ಬಳಿ ಇದೆ ಸುಂದರಿ ಶುಗರ್ಸ್ ನ ಕಂಪ್ಲೀಟ್ ಡೀಟೇಲ್ಸ್. ಸಚಿವ ಶ್ರೀರಾಮುಲು ಪತ್ನಿ ಅಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಇದೀಗ ಕಾನೂನು ಬಾಹಿರವಾಗಿ ಸ್ಟ್ಯಾಂಪ್ ಡ್ಯೂಟಿಯನ್ನ ಕಟ್ಟದೆ 176.11 ಎಕರೆಯನ್ನ ಮಾರಾಟ ಮಾಡಿರುವಂತಹ ಆರೋಪ ಕೇಳಿ ಬಂದಿರೋದ್ರಿಂದಾಗಿ ಸಚಿವ ಶ್ರೀರಾಮುಲು ಪತ್ನಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸರ್ಕಾರ ಸುಮ್ಮನಿದ್ಯಾ, ಪ್ರಶ್ನೆ ಮಾಡಿಲ್ವಾ, ಹೀಗೆ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ. ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತಹ ಈ ಜಾಗವನ್ನ ಮಾರಾಟ ಮಾಡಿದ್ದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆ. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಉದ್ಭವ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ಗಮನಿಸಬಹುದು, ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಕ್ಷೇತ್ರದಲ್ಲಿರುವಂತಹ ಸುಂದರಿ ಶುಗರ್ಸ್ ಕಾರ್ಖಾನೆ ಇದು 1955ರಲ್ಲಿ ಅಂದಿನ ಸಿಎಂ ಕೆಂಗಲ್ ಹನುಮಂತಯ್ಯ ಅವರಿಂದ ಶಂಕುಸ್ಥಾಪನೆ ಆಗಿರುತ್ತೆ. ಸೊ ಈ ಕುರಿತಂತೆ ಆಗಿರುವಂತಹ ಅಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಾರಾಟ ಆಗಿರೋದು ಪಕ್ಕಾನ, ಮತ್ತೀಗ ಕೇಳಿ ಬರ್ತಿರುವಂತಹ ಆರೋಪ ಆದ್ರೂ ಏನು, ಯಾವ ಕಾನೂನಿನ ಉಲ್ಲಂಘನೆ ಈ ಜಾಗವನ್ನ ಮಾರುವ ವಿಷಯದಲ್ಲಿ ಆಗಿದೆ? ದಿವ್ಯಶ್ರೀ, 1955ರಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಶಂಕುಸ್ಥಾಪನೆ ಆಗುತ್ತೆ. 1956ರಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭ ಕೂಡ ಆಗುತ್ತೆ. ಜರ್ಮನಿಯಿಂದ ಯಂತ್ರೋಪಕರಣಗಳನ್ನು ತೆಗೆದುಕೊಂಡು ಬಂದು 1958ರಲ್ಲಿ ಮೊದಲನೇ ಬಾರಿಗೆ ಕಬ್ಬುಗಳನ್ನು ನುರಿಯುವಂಥ ಕೆಲಸಗಳು ಕೂಡ ಆಗುತ್ತೆ. ಅದಾದ ಮೇಲೆ ಅದೇ ಒಂದು ಕಂಪನಿ ಸಹಕಾರ ಸಕ್ಕರೆ ಕಾರ್ಖಾನೆ ಅನ್ನೋ ಒಂದು ಹೆಸರನ್ನ ಕೂಡ ಮರುನಾಮಕರಣ ಮಾಡಲಾಗುತ್ತೆ. 1994 ತನಕ ಎಲ್ಲವೂ ಕರೆಕ್ಟಾಗಿ ಇರುತ್ತೆ, ಎಲ್ಲವೂ ನಡೀತಾನೆ ಹೋಗುತ್ತೆ. ಕಂಪನಿಗೆ ಯಾರೆಲ್ಲ ನಾಮನಿರ್ದೇಶಿತ ಸದಸ್ಯರಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೋ ಅವರವರು ತಮ್ಮ ಸ್ವಜನ ಹಿತಾಸಕ್ತಿಯಿಂದ, ಅಂದ್ರೆ ಅವ್ರಿಗೆ ಬೇಕಾದಂಥವ್ರನ್ನೇ ಕರೆದುಕೊಂಡು ಬರೋ ಅಂಥದ್ದು, ನಿರ್ದೇಶಕರನ್ನ ಮಾಡೋ ಅಂಥದ್ದು ಕಂಪನಿ ಲಾಸ್ಗೆ ಕಾರಣ ಆಗ್ತಾರೆ ಈ ಎಲ್ಲ ಒಂದು ಕ್ರಮಗಳನ್ನು ಅನುಸರಿಸ್ತಾ. ಅದಾದ ಬಳಿಕ 1994ರಲ್ಲಿ ಕಂಪನಿ ಸ್ಥಗಿತ ಆಗ್ಬಿಡುತ್ತೆ. 1990ರಲ್ಲಿ ಹೈದರಾಬಾದ್ ಮೂಲದ ವ್ಯಕ್ತಿಗಳು ಬಂದು ಈ ಒಂದು ಕಂಪನಿಯನ್ನ ಕೊಂಡುಕೊಳ್ತಾರೆ. 8,01,00,000 ರೂಪಾಯಿಯ ಹಣವನ್ನು ಕೊಟ್ಟು ಕಂಪನಿಯನ್ನ ಕೊಂಡುಕೊಳ್ತಾರೆ. ಅದಾದ ಮೇಲೆ ಆಗಿರೋ ಅಂತ ಅಕ್ರಮ ಇದು. 96ರಲ್ಲಿ ಕಂಪನಿಯನ್ನ ಕೊಂಡುಕೊಂಡ್ರಲ್ಲ, 2004-5 ತನಕ ಕಂಪನಿ ನಡೆಸ್ತಾರೆ. ಆ ಒಂದು ಕಂಪನಿ ನಡೆಸ್ತಾ ಹೋದಂಗೆ ನೇರವಾಗಿ ಕಂಪನಿ ಎಲ್ಲೋ ಒಂದು ಕಡೆ ದಿನದಿಂದ ದಿನಕ್ಕೆ ಲಾಸ್ ಹತ್ತಾ ಹೋಗ್ತಾ ಇದೆ ಅನ್ನೋದು ಅವರ ಗಮನಕ್ಕೆ ಕೂಡ ಬರುತ್ತೆ. ಏನಾದರೂ ಒಂದು ಮಾಡಬೇಕಲ್ಲ, ಯಾರಾದರೂ ಒಬ್ರು ವ್ಯಕ್ತಿನ ನೇಮಕ ಮಾಡಬೇಕಲ್ಲ ಅಂತ ಮನಸ್ಸಿನಲ್ಲೇ ಹೈದರಾಬಾದ್ ಮೂಲದ ಕಂಪನಿಯ ವಾರಸುದಾರರು ಪ್ಲಾನ್ನ ಮಾಡ್ಕೊಳ್ತಾರೆ. ಇದಕ್ಕೆ ಏನಾದರೂ ಒಂದು ಸ್ಟ್ರಾಟಜಿನ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕಂಪನಿ ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ. ಆಗ ಬಂದಂಥ ವ್ಯಕ್ತಿನೇ ಅಬ್ದುಲ್ ಅಜೀಜ್ ಅನ್ನೋನು. ಆತ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಕ್ಲಿಯರ್ ಕಟ್ ಆಗಿ ನನ್ನ ಹತ್ರ ಕಂಪ್ಲೇಂಟ್ ಕಾಪಿ ಇದೆ ದಿವ್ಯಶ್ರೀ. ಇದರಲ್ಲಿ ಹೇಳ್ತಾರೆ, ಶ್ರೀ ಅಬ್ದುಲ್ ಅಜೀಜ್ ಎಂಬ ವ್ಯಕ್ತಿ, ಈತನು ಸುಂದರಿ ಶುಗರ್ಸ್ ಅಂದ್ರೆ ಹೈದರಾಬಾದ್ ಮೂಲದವ್ರು ಬಂದಾಗ ಕಂಪನಿ ಸಹಕಾರ ಸಕ್ಕರೆ ಕಾರ್ಖಾನೆ ಅನ್ನೋ ಒಂದು ಹೆಸರೇನಿತ್ತು, ಅದನ್ನ ಸುಂದರಿ ಶುಗರ್ಸ್ ಅಂತ ಮರುನಾಮಕರಣ ಮಾಡಿರ್ತಾರೆ. ಇದೇ ಸುಂದರಿ ಶುಗರ್ಸ್ಗೆ ಅಬ್ದುಲ್ ಅಜೀಜ್ ಎಂಬ ವ್ಯಕ್ತಿ ಸುಂದರಿ ಶುಗರ್ಸ್ ಲಿಮಿಟೆಡ್ ಹೈದರಾಬಾದ್ ಇದರ ಅಧಿಕೃತ ವ್ಯಕ್ತಿಯಲ್ಲ ಎಂದು ಸಮಾಪನಾಧಿಕಾರಿ ಕಂಪ್ಲಿ ಇವರು ದಿನಾಂಕ 12/9/2012ರಿಂದ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಅದಕ್ಕೆ ಪೂರಕವಾದಂತೆ ಇಲ್ಲಿ ದಾಖಲೆಗಳು ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಬ್ದುಲ್ ಅಜೀಜ್ ಅನ್ನೋ ವ್ಯಕ್ತಿ ಯಾರಿದಾನಲ್ಲ, ಅವನು ಯಾರು ಅಂತಾನೆ ಗೊತ್ತಿಲ್ಲ. ಆದರೆ 2013ರಲ್ಲಿ ಬಂದಂತ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ನೇರವಾಗಿ 176.11 ಎಕರೆ ಭೂಮಿ ಏನಿದೆ, ಈ ಒಂದು ಭೂಮಿಯನ್ನ ಯಾವುದೇ ಕಾರಣಕ್ಕೂ ಈ ಒಂದು ಕಂಪನಿಗೆ ಪರಭಾರೆ ಮಾಡಬಾರ್ದು ಅನ್ನೋ ಒಂದು ಕಂಪ್ಲೇಂಟ್ ಹೋಗಿತ್ತು. ಇದಕ್ಕೆ ನೇರವಾಗಿ ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಲಾಗಿತ್ತು. ಆದರೆ ಈಗ ಬರ್ತಾ ಇರುವಂತ ಆರೋಪ ಏನು ಅಂತ ಹೇಳಿದ್ರೆ, ಹಾಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರೋ ಅಂತ ಶ್ರೀರಾಮುಲು ಅವರ ಪತ್ನಿ ಭಾಗ್ಯಲಕ್ಷ್ಮಿ ಬೋಯ ಅವರು ಇದರ ನಿರ್ದೇಶಕರು. ಅಂದ್ರೆ ಸಚಿವರ ಪತ್ನಿಯೇ ಈ ಒಂದು ಕಂಪನಿಯಲ್ಲಿ ನಿರ್ದೇಶಕರಾಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದರ ವಿರುದ್ಧ ಏನು ಕ್ರಮಕ್ಕೆ ಮುಂದಾಗಿಲ್ವಾ? ಪರಭಾರೆ ಮಾಡಬಾರ್ದು ಅಂತ ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದ್ರು ಕೂಡ ಈಗ ನೇರವಾಗಿ ಪರಭಾರೆನ ಮಾಡಿದ್ದಾರೆ. ಅದೇ ಒಂದು ಕಂಪನಿಗೆ ನಿರ್ದೇಶಕರಾಗಿ ಶ್ರೀರಾಮುಲು ಅವರ ಪತ್ನಿ ನೇಮಕವಾಗಿದ್ದಾರೆ ಅನ್ನೋದೇ ಆರೋಪ. ಪ್ರಭಾವಿ ಸಚಿವರ ಪತ್ನಿ ಈ ಒಂದು ಕಂಪನಿಯಲ್ಲಿ ನಿರ್ದೇಶಕರಾಗಿದ್ದಾರೆ ಅನ್ನೋ ಕಾರಣಕ್ಕೇನೆ ಸರ್ಕಾರ ಮೌನಕ್ಕೆ ಶರಣಾಗಿದೆಯಾ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಈ ಒಂದು ವಿಚಾರಕ್ಕೆ ಅತಿ ಶೀಘ್ರದಲ್ಲೇ ಕ್ರಮಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಬೇಕಾಗುತ್ತೆ. ದಿವ್ಯಶ್ರೀ, ಮಧುಸೂದನ್, ಈಗ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಸುಮ್ಮನಿದೆ ಅಂತ ಹೇಳಿದ್ರೆ ಪರೋಕ್ಷ ಬೆಂಬಲ ಬೇಡ, ಪ್ರತ್ಯಕ್ಷ ಬೆಂಬಲನೇ ಕೊಟ್ಟಂಗಲ್ವಾ ಅಂತ?
ಖಂಡಿತವಾಗ್ಲೂ ದಿವ್ಯಶ್ರೀ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 2019 ಜುಲೈ 22ನೇ ತಾರೀಕು ಭಾಗ್ಯಲಕ್ಷ್ಮಿ ಬೋಯಾ ಅವರು ಅಪಾಯಿಂಟ್ ಆಗ್ತಾರೆ ನಿರ್ದೇಶಕಿಯಾಗಿ ಇದೇ ಕಂಪನಿಗೆ. ಅಂದ್ರೆ 2019ರ ಮೇ ಅಂತ್ಯ ಜೂನ್ ತಿಂಗಳಲ್ಲಿ ಬಂದಂತ ಒಂದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಅದರಲ್ಲಿ ಸಂಪುಟದಲ್ಲಿ ಸಚಿವರಾದರು ಶ್ರೀರಾಮುಲು ಅವರು ತಮ್ಮ ಅಧಿಕಾರವನ್ನ ಬಳಸ್ಕೊಂಡೆ ನೇರವಾಗಿ ಭಾಗ್ಯಲಕ್ಷ್ಮಿ ಅವ್ರನ್ನೇ ಇಲ್ಲಿ ನಿರ್ದೇಶಕರಾಗಿ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಇದೆ, ಅಂಶ ಇದೆ ನನ್ನ ಕೈನಲ್ಲಿ ಇರೋ ಅಂತ ದಾಖಲಾತಿನಲ್ಲಿ. ಅದರಲ್ಲಿ ಹೇಳ್ತಾರೆ, ಸುಂದರಿ ಶುಗರ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಬೇರೆ ಮೂರನೇ ವ್ಯಕ್ತಿಗಳು ಸದರಿ ಆಸ್ತಿ ಕಬಳಿಸಲು ಹೊಂಚು ಹಾಕುತ್ತಿರುವುದಾಗಿ ತಿಳಿದು ಬಂದ ಪ್ರಯುಕ್ತ ಸರ್ಕಾರಕ್ಕೆ ವರದಿ ಮಾಡಿರುತ್ತಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಸುಂದರಿ ಶುಗರ್ಸ್ ಲಿಮಿಟೆಡ್ ಹೈದರಾಬಾದ್ ಇವರಿಗೆ ದಿನಾಂಕ 4/9/2017 ಮೂಲಕ ಕಾರಣ ಕೇಳುವ ನೋಟಿಸ್ ನೀಡಿರುತ್ತಾರೆ. ದಾಖಲೆ ಇದೆ. ಈ ನೋಟಿಸ್ಗೂ ಸಹ ವಿಳಾಸದಲ್ಲಿ ಲಭ್ಯವಿಲ್ಲದೆ ಇದ್ದಿದ್ದರಿಂದ ಮತ್ತು ಸುಂದರಿ ಶುಗರ್ಸ್ ಲಿಮಿಟೆಡ್ ಇದರ ಆಡಳಿತ ಮಂಡಳಿ ಯಾವುದೇ ಅಹವಾಲು ಸ್ವೀಕಾರವಾಗದೆ ವಾಪಸ್ಸು ಬಂದಿರುತ್ತದೆ. ಇದು ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನೇರವಾಗಿ ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟರೂ ಕೂಡ ಆ ಒಂದು ವಿಳಾಸದಲ್ಲಿ ಯಾರು ಇರಲ್ಲ, ನೋಟಿಸ್ ಕೂಡ ವಾಪಸ್ ಬಂದಿದೆ. ಆದ್ರೆ ಪರಬಾರೆ ಮಾಡದೆ ಇವತ್ತು ನಿರ್ದೇಶಕಿಯಾಗಿ ಶ್ರೀರಾಮುಲು ಅವರ ಪತ್ನಿ ಈ ಒಂದು ಕಂಪನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಚಿವರು ತಮ್ಮ ಪ್ರಭಾವವನ್ನು ಬೀರಿಯೇ ಈ ಒಂದು ಕೆಲಸಕ್ಕೆ ಮುಂದಾಗಿದ್ರೆ ಇದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಒಂದು ದೂರುಗಳು ಈಗ ಸರ್ಕಾರದ ಮಟ್ಟಕ್ಕೆ ಕೇಳಿ ಬರ್ತಾ ಇದೆ. ವಿಪಕ್ಷಕ್ಕೂ ಕೂಡ ಈ ಒಂದು ದೂರಿನ ಪ್ರತಿ ಹೋಗಿದೆ ದಿವ್ಯಶ್ರೀ. ಅಲ್ಲೊಂದು ಅಕ್ರಮ ಆಗಿದೆ, ಕಂಪ್ಲೇಂಟ್ ಆಗಿದೆ. ಈ ರೀತಿಯ ಸಿಚುವೇಶನ್ ಇರೋದ್ರಿಂದಾಗಿ ಸ್ವತಃ ಶ್ರೀರಾಮುಲು ಅವರ ಪತ್ನಿಯೇ ಅಲ್ಲಿ ನಿರ್ದೇಶಕಿ ಕೂಡ ಆಗಿರೋದ್ರಿಂದ ಈ ಕ್ಷಣದವರೆಗೆ ಯಾರಾದ್ರೂ ಪ್ರತಿಕ್ರಿಯೆ ನೀಡಿದ್ದಾರಾ? ದಿವ್ಯಶ್ರೀ ಈ ತನಕ ಯಾರು ಪ್ರತಿಕ್ರಿಯೆ ನೀಡಿಲ್ಲ. ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಕಂಪ್ಲಿ ಸಹಕಾರ ಸಕ್ಕರೆ ಕಾರ್ಖಾನೆ ಏನಿತ್ತು ಅದು ಇವಾಗ ಸುಂದರಿ ಶುಗರ್ಸ್ ಆಗಿರುವಂತದ್ದು. ಹೀಗಾಗಿ ಕಂಪ್ಲಿ ಕ್ಷೇತ್ರದ ಶಾಸಕ JN ಗಣೇಶ್ ಅವರು ಇದನ್ನ ವಿಧಾನಸಭೆಯ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರತಿಕ್ರಿಯೆ ಈ ತನಕ ಕಂಪ್ಲಿ ಕ್ಷೇತ್ರದ ಶಾಸಕ, ಕಾಂಗ್ರೆಸ್ನ ಶಾಸಕ JN ಗಣೇಶ್ ಅವರು ಕೂಡ ಮಾಡಿಲ್ಲ. ಆದ್ರೆ ಮುಂಬರುವ ದಿನದಲ್ಲಿ ಈ ಒಂದು ಕಾರ್ಖಾನೆಯ ವಿರುದ್ಧ ಏನು ಭೂಮಿಯ ಪರಬಾರೆ ಮಾಡಿರೋ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿ ನಿರ್ದೇಶಕಿಯಾಗಿ ಪ್ರಭಾವಿ ಸಚಿವರ ಪತ್ನಿಯೇ ಇರೋದ್ರಿಂದ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣವನ್ನ ಗಮನಿಸುತ್ತೆ, ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಜೊತೆಗೆ ವಿಪಕ್ಷದವರು ಇದನ್ನ ಯಾವ ರೀತಿ ಕೊಂಡು ಹೋಗ್ತಾರೆ ಅನ್ನೋದು ಸದ್ಯ ಪ್ರಶ್ನೆಯನ್ನ ಮೂಡಿಸಿದೆ ದಿವ್ಯಶ್ರೀ. ಈ ಮೂಲಕ ಸರ್ಕಾರ ತನಗೆ ತಾನೇ ನಷ್ಟ ಮಾಡ್ಕೊಳ್ತಾ ಇದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಅಲ್ವಾ ಮಧುಸೂದನ್? ಖಂಡಿತವಾಗ್ಲೂ ಒಂದು ಗಮನಿಸಬೇಕಾಗತ್ತೆ ದಿವ್ಯಶ್ರೀ. ಇಲ್ಲಿ ನಾನು ಒಂದು ಪಾಯಿಂಟ್ ನ ಆಡ್ ಮಾಡ್ತೀನಿ. ಈಗ ಏನಂತ ಹೇಳಿದ್ರೆ ನೇರವಾಗಿ ಸ್ಟಾಂಪ್ ಡ್ಯೂಟಿಯನ್ನ ಕೂಡ ಈ ಒಂದು ಕಂಪನಿ ಕಟ್ಟಿಲ್ಲ. ಬರೋಬ್ಬರಿ 58 ಲಕ್ಷ ರೂಪಾಯಿಯಷ್ಟು ಸ್ಟಾಂಪ್ ಡ್ಯೂಟಿನ ಸರ್ಕಾರದ ಬೊಕ್ಕಸಕ್ಕೆ ಕಟ್ಟಬೇಕಾಗುತ್ತೆ. ಅದು ಕೂಡ ದೂರಿನಲ್ಲಿ ದಾಖಲಾಗಿರೋ ಅಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ 58 ಲಕ್ಷ ರೂಪಾಯಿ ಇವಾಗ ಕಟ್ಟಬೇಕಾಗಿರುವಂತದ್ದಲ್ಲ, 1996ರಲ್ಲೇ ಕಟ್ಟಬೇಕಾದಂತ ದುಡ್ಡನ್ನ ಈ ತನಕ ಬಾಕಿ ಇಟ್ಕೊಂಡಿದೆ. ಈಗ ನಾವು 2020ರಲ್ಲಿ ಇದೀವಲ್ಲ, ಬರೋಬ್ಬರಿ 24 ವರ್ಷಗಳಾಯ್ತು. 24 ವರ್ಷಗಳ ಹಿಂದೆ ಹೈದರಾಬಾದ್ ಮೂಲದ ಮಾಲೀಕರು ಕಂಪನಿಯನ್ನ ಏನ್ ತೆಗೆದುಕೊಂಡ್ರೋ, ತಮ್ಮ ಹೆಸರಿಗೆ ನೋಂದಾವಣೆ ಮಾಡ್ಕೊಂಡ್ರೋ, ರಿಜಿಸ್ಟರ್ ಮಾಡ್ಕೊಂಡ್ರೋ, ಆ ಒಂದು ಸಮಯದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ದುಡ್ಡು, ತೆರಿಗೆ ದುಡ್ಡು 58 ಲಕ್ಷ ರೂಪಾಯಿಗಳಷ್ಟು 24 ವರ್ಷಗಳ ಹಿಂದೆ. ಅದನ್ನು ಕೂಡ ಹಾಗೆ ಬಾಕಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಮೂಲಕ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟ ಆಗಿದೆ ಅನ್ನೋದು ಈ ಒಂದು ದೂರಿನ ಪ್ರತಿಯಲ್ಲಿ ಇದೆ. ಇದನ್ನ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಈಗ ದೂರಿನ ಪ್ರತಿ ಕೂಡ ಹೋಗಿದೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗಬೇಕಾಗುತ್ತೆ. ಇದನ್ನ ಯಾವ ರೀತಿ ಪ್ರತಿಪಕ್ಷಗಳು ಕೊಂಡೊಯ್ಯುತ್ತೆ ಅನ್ನೋದು ಸದ್ಯ ಕುತೂಹಲ ಕೇಳಿಸಿದೆ. ನೇರವಾಗಿ ನಿರ್ದೇಶಕರ ಪಟ್ಟಿಯಲ್ಲಿ ಶ್ರೀರಾಮುಲು ಅವರ ಪತ್ನಿ ಭಾಗ್ಯಲಕ್ಷ್ಮಿ ಬೋಯಾ ಅವರ ಹೆಸರು ಇದೆ. ಜೊತೆಗೆ ಭಾಗ್ಯಲಕ್ಷ್ಮಿ ಬೋಯಾ ಅವರು ಸುಂದರಿ ಶುಗರ್ಸ್ ಕಾರ್ಖಾನೆ ಬಿಟ್ರೆ ಬೇರೆ ಯಾವುದೇ ಕಂಪನಿಯ ನಿರ್ದೇಶಕಿ ಅಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ನಿರ್ದೇಶಕರ ಒಂದು ಪಟ್ಟಿಯಲ್ಲಿ ಇರೋ ಅಂತದ್ದು ದಿವ್ಯಶ್ರೀ. ಹಾಗಾದ್ರೆ ಸರ್ಕಾರ ಮುಂದೇನು ಕ್ರಮ ಕೈಗೊಳ್ಳಬಹುದು, ಮುಂದೇನ್ ಮಾಡಬಹುದು ಮಧುಸೂದನ್? ಸರ್ಕಾರದ ಮುಂದೆ ಹಲವಾರು ಆಪ್ಷನ್ಗಳಿದೆ. ನೇರವಾಗಿ ಕಂಪನಿಯನ್ನ ಏನು ಜಾಗವನ್ನ ಏನು ಪರಬಾರ ಮಾಡಿದ್ದಾರೆ ಆ ಜಾಗವನ್ನ ಹಿಂಪಡಿಬಹುದು. 176.11 ಎಕರೆಯಷ್ಟು ಜಾಗ ಏನ್ ಇದೆಯಲ್ಲ ಅದನ್ನ ವಾಪಸ್ ಹಿಂಪಡಿಬಹುದು. ಅದನ್ನ ಬಿಟ್ರೆ ಒಂದು ಸದನ ಸಮಿತಿಯನ್ನ ರಚನೆ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾದಂತ ತನಿಖೆ ಮಾಡಿಸಬಹುದು. 24 ವರ್ಷಗಳ ಹಿಂದೆ 58 ಲಕ್ಷ ರೂಪಾಯಿ ಕಟ್ಟಬೇಕಾದಂತ ಕಂಪನಿ ಯಾಕೆ ಕಟ್ಟಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಸಬಹುದು. ಅದಲ್ಲದೆ ನಿರ್ದೇಶಕರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನ ಪ್ರಶ್ನೆ ಮಾಡಬಹುದು. ಇಷ್ಟೇ ಅಲ್ಲದೆ ಅಬ್ದುಲ್ ಅಜೀಜ್ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅನ್ನೋದನ್ನ ಈ ದೂರಿನ ಪ್ರತಿನಿಧಿ ಹೇಳಿದ್ದಾರೆ. ಅಬ್ದುಲ್ ಅಜೀಜ್ ಯಾರು, ಆತ ಎಲ್ಲಿಂದ ಬಂದ, ಯಾತಕ್ಕೋಸ್ಕರ ಬಂದ,
ಕಂಪನಿಯಲ್ಲಿ ಕಳೆದ 7-8 ವರ್ಷಗಳಿಂದ ಆಗ್ತಾ ಇರುವಂತಹ ಅವ್ಯವಹಾರ ಏನು, ಅದರಲ್ಲೂ ಸಚಿವರ ಪತ್ನಿ ನೇಮಕ ಆದ್ಮೇಲೆ ಏನ್ ಆಗ್ತಾ ಇದೆ, ಆಕ್ಟಿವಿಟೀಸ್ ಚಟುವಟಿಕೆಗಳು ಏನಾಗ್ತಾ ಇದೆ ಅನ್ನೋದನ್ನ ಕೂಲಂಕುಷವಾಗಿ ತನಿಖೆ ಮಾಡಿಸಬಹುದು ಸರ್ಕಾರ. ಒಂದು ವೇಳೆ ಇಲ್ಲಿ ಅವ್ಯವಹಾರ ಆಗಿದ್ರೆ ಕಂಪನಿಯ 176.11 ಎಕರೆ ಜಾಗ ಏನ್ ಇದೆಯಲ್ಲ ಅದನ್ನ ಸರ್ಕಾರ ಮುಟ್ಟುಗೋಲು ಹಾಕಬಹುದು. ಇದಕ್ಕೆ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಮುಂದಾಗಬೇಕಾಗತ್ತೆ. ನೇರವಾಗಿ ವಿಧಾನಸಭೆಯಲ್ಲೂ ಕೂಡ ವಿಪಕ್ಷ ನಾಯಕರು ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗುತ್ತೆ. ಸರ್ಕಾರ ಕೂಡ ಇದಕ್ಕೆ ಕ್ರಮ ಆಗಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಸಚಿವರ ವಿರುದ್ಧ ಕೂಡ ಕ್ರಮಕ್ಕೆ ಸರ್ಕಾರ ಮುಂದಾಗಬಹುದು ಅನ್ನೋ ಒಂದು ಆಪ್ಷನ್ ಸರ್ಕಾರದ ಮುಂದೆ ಇದೆ. ದಿವ್ಯಶ್ರೀ. ರೈಟ್ ಮಧುಸೂದನ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.